ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪರಿಚಯಿಸ್ತಾ ಇರುವಂತಹ ಪುಸ್ತಕ ಪುನರ್ವಸು. ಬರ್ದಿರೋದು ಡಾಕ್ಟರ್ ಗಜಾನನ ಶರ್ಮಾ. ಇದು ಅಂಕಿತ ಪ್ರಕಾಶನದಿಂದ ಪ್ರಕಟಿತವಾಗಿದೆ. ಇದರ ಬೆಲೆ 495 ರೂಪಾಯಿಗಳು. ಪುನರ್ವಸು ನಿಜಕ್ಕೂ ನನಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನಾನು ಪದಗಳಲ್ಲಿ ವರ್ಣಿಸಲಾರೆ. ಅಷ್ಟು 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 ಇಷ್ಟ ಆಯ್ತು ಈ ಪುಸ್ತಕ. ಇದು ಹೇಗೆ ಅಂದ್ರೆ 10 ಕಟ್ಟುವ ಬದಲು ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರಲ್ವಾ, ಅಷ್ಟು ಚಂದದ ಪುಸ್ತಕ ಕಣ್ರಿ. ಈ ಯಾವುದೋ ಒಂದು ಐತಿಹಾಸಿಕ ಕಾದಂಬರಿ ಇರ್ಬೋದು ಅಂತ ನನಗೆ ಮೊದಲನೇದು ಅನ್ಸಿತ್ತು. ಯಾಕಂದ್ರೆ ಇಲ್ಲಿದೆ ನೋಡಿ, ಮುಳುಗಿದ್ದು ಬಾರಂಗಿಯೇ ಭರವಸೆಯೇ ಬದುಕೆ. ಯಾವುದೋ ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಒಂದು ಊರು ಮುಳುಗಿರಬಹುದು ಅನ್ನೋದು ನನ್ನ ಒಂದು ಪ್ರಾಥಮಿಕ ಒಂದು ಕಲ್ಪನೆಯಾಗಿತ್ತು. ಅದೇ ಹೌದು ಸರಿ, ಬಟ್ ಅದನ್ನ ಯಾವ ರೀತಿ ಹೆಣೆದಿದ್ದಾರೆ ಅಲ್ವಾ, ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ ಕಥೆಯನ್ನ. ಮೊದಲನೇದಾಗಿ ವಿಶ್ವೇಶ್ವರಯ್ಯನವರ ಒಂದು ಕನಸಿನ ಕೂಸು ಜೋಗ್ ಜಲಪಾತದ ಅಂದ್ರೆ ಶರಾವತಿ ನದಿಯಿಂದ ಶರಾವತಿ ನೀರಿನಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತದ್ದು. ಮತ್ತೆ ನಮ್ಗೆಲ್ಲ ಗೊತ್ತಿರೋಂತೆ ಕನ್ನಂಬಡಿಯನ್ನ ಕಟ್ಟಿದ್ದಂತದ್ದು. ಈ ಒಂದು ಇದೆಲ್ಲನೂ ಸಹ ಅದ್ರಲ್ಲಿ ಕೊಡ್ತಾ ಹೋಗ್ತಾರೆ. ಮತ್ತೆ ಆಗಿನ ಕಾಲದ ರಾಜರುಗಳ ಸಹಕಾರ ಹೇಗಿತ್ತು, ಜೋಗ್ನಲ್ಲಿ ಒಂದು ದೊಡ್ಡ ಮಟ್ಟದ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡಬೇಕು, ಅದನ್ನ ಇಡೀ ದೇಶಕ್ಕೆ ಹಂಚಬೇಕು ಅನ್ನೋದು ವಿಶ್ವೇಶ್ವರಯ್ಯನವರ ಒಂದು ಕನಸಾಗಿತ್ತು. ಆ ಕನಸಿನ ಫಲವಾಗಿನೇ ಜೋಗ್ನಲ್ಲಿ ಏನ್ ಮಾಡ್ತಾರೆ, ಮೊದಲನೇದು ಒಂದು ಅಣೆಕಟ್ಟನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಒಂದಷ್ಟು ವರ್ಷಗಳು ನೆನೆಗುದ್ದಿಗೆ ಬಿದ್ದ ನಂತರ ಮತ್ತೆ ಅದಕ್ಕೆ ಮರುಜೀವ ಬರುತ್ತೆ. ಅದು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಎಲ್ಲದರ ನಡುವೆ ಅಲ್ಲೊಂದು ಬಾರಂಗಿ ಅನ್ನೋ ಒಂದು ಊರಿದೆ. ಆ ಬಾರಂಗಿ ಊರಿನಲ್ಲಿ ದತ್ತಪ್ಪ ಹೆಗಡೆ, ತುಂಗಕಯ್ಯ, ಈ ಒಂದು ಎಂತ ಬ್ಯೂಟಿಫುಲ್ ಕ್ಯಾರೆಕ್ಟರ್ಗಳು ಅವು ಅಂದ್ರೆ ಓದ್ಬೇಕಾದ್ರೆ ನಿಜಕ್ಕೂ ಅಂತಾನೆ ಗೌರವ ಹುಕ್ಕಿ ಬರುವಂತಹ ಅದ್ಭುತ ಪಾತ್ರಗಳು. ಎಷ್ಟೋ ವರ್ಷಗಳ ನಂತರ ನೀವು ಈ ಎರಡೂ ಕ್ಯಾರೆಕ್ಟರ್ಗಳನ್ನ ನನಗೆ ಕೇಳಿದ್ರು ಬಹುಶಃ ಅವರಿಬ್ರು ನನ್ನ ನೆನಪಿನ ಆಳದಲ್ಲಿ ಇರ್ತಾರೆ ಅನ್ಸುತ್ತೆ. ದತ್ತಪ್ಪ ಹೆಗಡೆ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಅಂದ್ರೆ ಗೊತ್ತಿಲ್ಲ. ನಾನೇ ಒಂದು ರೀತಿ ಪೂಜನೀಯ ಭಾವನೆಯಲ್ಲಿ ಅವ್ರನ್ನ ಕಲ್ಪಿಸ್ಕೊಂಡ್ಬಿಟ್ಟಿದೆ. ಎಷ್ಟು ಎತ್ತರಕ್ಕೆ ಅವರು ಒಂದು ಪಾತ್ರ ಇದೆ ಅಂದ್ರೆ, ವಂಶವೃಕ್ಷ ಓದ್ಬೇಕಾದ್ರೆ ನನಗೆ ಶ್ರೋತ್ರಿಗಳು ಕೂಡ ಇದೇ ಮಟ್ಟದ ಒಂದು ಪ್ರಭಾವವನ್ನ ಬೀರಿದ್ರು. ನನಗೆ ದತ್ತಪ್ಪ ಹೆಗಡೆ ಪಾತ್ರ ಅಂತೂ ಅದ್ಭುತ. ಅದೆಲ್ಲಿಂದ ಸೃಷ್ಟಿ ಮಾಡಿದ್ರು ಈ ಒಂದು ಪಾತ್ರ. ಒಂದಷ್ಟು ಕಲ್ಪನೆಗಳಿಗೆ ಮತ್ತೊಂದಷ್ಟು ವಾಸ್ತವವನ್ನ ಬೆರೆಸಿ ಹೆಣೆದಿರುವಂತಹ ಒಂದು ಕತೆ ಪುನರ್ವಸು. ಮತ್ತೆ ಅಲ್ಲಿಗೆ ಬರುವಂತಹ ಇಂಜಿನಿಯರ್ನ ತನ್ನ ಸುಮ್ಮನೆ ಮನೆಗೊಮ್ಮೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಆತಿಥ್ಯ ಸ್ವೀಕರಿಸಿದ ನಂತರ ಪದೇ ಪದೇ ಆ ಮನೆಯ ಒಟ್ಟಿಗೆ ಅವರಿಗೆ ಒಂದು ಬಾಂಧವ್ಯ ಬೆಳೆದು ಬಿಡುತ್ತೆ. ಆ ಇಂಜಿನಿಯರ್ ಮೊದಲನೇ ಬಾರಿಗೆ ಆ ಮನೆ ಕಾಲಿಟ್ಟಿದ್ಕು ಕೊನೆಯ ಬಾರಿಗೆ ಆ ಮನೆ ಕಾಲಿಡೋದ್ರೊಳಗಡೆ ಎಷ್ಟೆಲ್ಲ ನಡೆದು ಬಿಟ್ಟು ಬಾರಂಗಿ ಮನೆಯಲ್ಲಿ. ನನಗೆ ಮೊದಲನೇ ಬಾರಿ ಅವರು ಆ ಮನೆಗೆ ಹೋದಾಗ ಆ ಒಂದು ಇದನ್ನ ವರ್ಣಿಸ್ತಾರೆ, ಆ ಬಾರಂಗಿ ಮನೆಯನ್ನ. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನ್ಗೆ ನಿಜಕ್ಕೂ ಆ ಮನೆ ಮೇಲೆ ಒಂದು ಲವ್ ಆಗ್ಬಿಡ್ತು. ಅಕಸ್ಮಾತ್ ಏನಾದ್ರೂ ಈ ಮನೆ ಇರಬಹುದಾ, ಇದ್ರೆ ನಾನೊಮ್ಮೆ ಭೇಟಿ ಕೊಡ್ಬೇಕಲ್ಲ ಆ ಮನೆಗೆ ಅನ್ನಷ್ಟು ಅದ್ಭುತವಾಗಿತ್ತು ಆ ವರ್ಣನೆ. ಆದ್ರೆ ಅದೇ ಮನೆ ಕೊನೆ ಪುಟದಲ್ಲಿ ಅದರ ಕರಾಳ ರೂಪವನ್ನ ಚಿತ್ರಿಸಿದ್ದು ಎಷ್ಟು ನೋವಾಗ್ಬಿಡ್ತು ಅಂದ್ರೆ, ನನ್ನದೇ ಒಂದು ಮನೆಗೆ ಏನೋ ಆಘಾತ ಆಗ್ಬಿಡ್ತು, ಯಾವ್ದೋ ಒಂದು ಮುಳುಗಡೆಯಲ್ಲಿ ನನ್ನ ಮನೆನೇ ಮುಳುಗಿ ಹೋಗ್ಬಿಡ್ತೇನೋ ಅನ್ನಷ್ಟು ನೋವಾಗ್ಬಿಡ್ತು. ಬಹುಶಃ ನಾನು ಅದನ್ನ ಅಷ್ಟಾಗಿ ಪ್ರೀತಿಸ್ಬಿಟ್ಟಿದ್ದೆ ಅನಿಸ್ಬಿಡ್ತು. ಮತ್ತೆ ಅಲ್ಲಲ್ಲಿ ಬರುವಂತ ಕೆಲವು ಪೋಷಕ ಪಾತ್ರಗಳೇನಿದಾವಲ್ಲ ಅವಂತೂ ಅದರಲ್ಲಿ ಗಣಪನ ಪಾತ್ರ, ವೃಷಭಯ್ಯ ಆಗಿರಬಹುದು, ಶರಾವತಿ ಆಗಿರಬಹುದು, ಇವೆಲ್ಲನೂ ಸಹ ಅದ್ಭುತವಾದಂತಹ ಪಾತ್ರಗಳು. ಅದರ ಜೊತೆಗೆ ವಸುಧಾನ ಒಂದು ಇಂಜಿನಿಯರ್ ಹೆಂಡತಿ, ಅವಳು ಆ ಮನೆಯ ಮಗಳಾಗ್ಬಿಡ್ತಾಳೆ. ನಿಜಕ್ಕೂ ತುಂಗಕಯ್ಯ ಮತ್ತೆ ದತ್ತಪ್ಪ ಹೆಗಡೆ ಅವರು ತೋರಿಸುವಂತಹ ಒಂದು ಅಕಾರಣ ಪ್ರೀತಿ ಇದೆಯಲ್ಲ, ಅದಂತೂ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್. ಪುನರ್ವಸು ನನಗೆ ಎಕ್ಸಲೆಂಟ್ ಅನ್ಸಿದ್ದು ಅದೇ ಕಾರಣಕ್ಕೆ. ಕೊನೆಯ 100 ಪುಟಗಳು ಇದೆಯಲ್ಲ, ಈ ಜೋಗ್ ಜಲಪಾತದಲ್ಲಿ ಹೆಂಗೆ ಧಾರೆಗಳು ಹರಿತಾವಲ್ಲ, ಅಷ್ಟೇ ಧಾರಾಳವಾಗಿ ನನ್ನ ಕಣ್ಣಲ್ಲೂ ನೀರು ಹರಿಸಿದಂತಹ ಒಂದು ಕೃತಿ ಅಂದ್ರೆ ಪುನರ್ವಸು. ಪದೇ ಓದಬಹುದು ಅನ್ನುವಂತಹ ಕೃತಿ ಯಾವ್ದಾದ್ರು ಇದ್ರೆ ಪುನರ್ವಸು. ಧನ್ಯವಾದಗಳು.